ಒಂದು ಕಡೆಗೆ ಹೋಟೆಲ್ಗಳಿಗೆ ಖಾನಾವಳಿಗಳಿಗೆ ಸಮಸ್ಯೆ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಹಾವೇರಿಯಲ್ಲಿ ಸಿಲಿಂಡರ್ ಸಿಗದೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಹಾವೇರಿಯ HP ಗ್ಯಾಸ್ ಕಚೇರಿಯಲ್ಲಿ ಬುಕ್ಕಿಂಗ್ಗಳು ಹೆಚ್ಚಳ ಆಗ್ತಾ ಇದ್ದಾವೆ. ಇದು ಗೃಹೋಪಯೋಗಿ ಸಿಲಿಂಡರ್. ಗ್ರಾಹಕರಿಂದ ಒಂದೇ ದಿನ 9,000 ಸಿಲಿಂಡರ್ ಬುಕ್ಕಿಂಗ್ ಆಗಿರುವಂಥದ್ದು. ಬುಕ್ಕಿಂಗ್ ಮಾಡಿ 15 ದಿನಗಳು ಕಳೆದರೂ ಕೂಡ ಸಿಲಿಂಡರ್ಗಳು ಬಂದಿಲ್ಲ. ಊರಿಗೆ ಗಾಡಿ ಬಂದರೂ ಕೂಡ ಕೊಡೋದಿಲ್ಲ, ಸುಮ್ಮನೆ ಹೋಗ್ತಾರೆ. ಅಂದರೆ ಸಿಲಿಂಡರ್ ಸಪ್ಲೈ ಮಾಡೋದಕ್ಕೆ ಏನು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬರ್ತವೆ ಆ ವಾಹನಗಳವರು ಊರಿಗೆ ಸಿಲಿಂಡರ್ಗಳನ್ನು ತೊಗೊಂಡ್ಬರ್ತಾರೆ, ಆದರೆ ಕೊಡ್ತಾ ಇಲ್ಲ, ತೊಗೊಂಡು ಹೋಗ್ತಾರೆ ವಾಪಸ್ಸು. ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಸಿಲಿಂಡರ್ ನೀಡಿ ಅಂತ ತರಾಟೆಗೆ ತೆಗೆದುಕೊಂಡ್ರು ಗ್ರಾಹಕರು. ಇವತ್ತು ಬಂದು ಪ್ರತಿನಿತ್ಯ 1,000 ಸಿಲಿಂಡರ್ ಮಾತ್ರ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಒಂದೇ ದಿನ ಬುಕ್ಕಿಂಗ್ ಆಗಿರೋದು 9,000. ಸುಮಾರು 8,000 ಸಿಲಿಂಡರ್ಗಳಷ್ಟು ಹೆಚ್ಚಿಗೆ ಬುಕ್ ಆಗಿರುವಂಥದ್ದು ಪ್ರತಿನಿತ್ಯಕ್ಕಿಂತ. ಆದರೆ ಸಿಗೋದು ಬರೀ 1,000 ಸಿಲಿಂಡರ್. ಹೀಗಾಗಿ ಮೊದಲು ಬುಕ್ಕಿಂಗ್ ಮಾಡಿದವರಿಗೆ ಆದ್ಯತೆಯ ಮೇರೆಗೆ ಸಿಲಿಂಡರ್ನ ನೀಡ್ತಾ ಇದ್ದೇವೆ, ಸರತಿ ಪ್ರಕಾರ ಸಿಲಿಂಡರ್ನ ನೀಡ್ತೇವೆ ಅಂತೇಳಿ ಸಿಬ್ಬಂದಿ ಹಾಗೆ ಆ ಗ್ಯಾಸ್ ಏಜೆನ್ಸಿಯವರು ಹೇಳ್ತಾ ಇರುವಂಥದ್ದು. ಆದರೆ ಗ್ರಾಹಕರು ಪ್ಯಾನಿಕ್ ಆಗಿದ್ದಾರೆ, ಎಲ್ಲಿ ಸಿಲಿಂಡರ್ ಸಿಗೋದಿಲ್ವೋ ಅಂತೇಳಿ. 9,000 ಒಂದೇ ದಿನ ಬುಕ್ಕಿಂಗ್ ಆಗಿದೆ ಅಂದರೆ ಇದು ಗ್ರಾಹಕರಲ್ಲಿರುವ ಪ್ಯಾನಿಕ್. ಗ್ರಾಹಕರು ಆತಂಕಕ್ಕೆ ಒಳಗಾಗಿರೋದು, ನಾಳೆ ನಮಗೆ ಸಿಲಿಂಡರ್ ಸಿಗತ್ತೋ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಅಂದರೆ ಈಗಲೂ ಹೇಳ್ತಾ ಇದ್ದಾರೆ ಗೃಹೋಪಯೋಗಿ ಸಿಲಿಂಡರ್ಗೆ ಕೊರತೆ ಯಾವುದೂ ಇಲ್ಲ ಅಂತೇಳಿ ಸರ್ಕಾರಗಳು ಹೇಳ್ತಾನೆ ಇದ್ದಾವೆ, ಸಚಿವಾಲಯಗಳು ಹೇಳ್ತಾನೆ ಇದ್ದಾವೆ. ಆದರೆ ಗೃಹೋಪಯೋಗಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ನಮಗೆ ಟೈಮ್ಗೆ ಅನ್ನೋದು ಗ್ರಾಹಕರ ಅಳಲು. ಮತ್ತೊಂದು ಕಡೆಗೆ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ಬುಕ್ ಮಾಡೋದಕ್ಕೆ ರೂಲ್ಸ್ ಕೂಡ ಇದೆ. ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ ಒಮ್ಮೆ, ಗ್ರಾಮೀಣ ಪ್ರದೇಶಗಳಲ್ಲಿ 30 ದಿನಕ್ಕೆ ಒಮ್ಮೆ ಮಾತ್ರ ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಗ್ರಾಹಕರು ಕೂಡ ಸ್ವಲ್ಪ ಈಗಲೇ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು. ಯಾಕೆ ಅಂದರೆ ಸಾಮಾನ್ಯವಾಗಿ ಡಬಲ್ ಸಿಲಿಂಡರ್ ಇರುವಂತಹ ಗ್ರಾಹಕರು ಏನು ಮಾಡ್ತಾರೆ, ಒಂದು ಸಿಲಿಂಡರ್ ಖಾಲಿ ಆಗಿದ್ರೂ ಕೂಡ ಅದನ್ನು ರಿಪ್ಲೇಸ್ ಮಾಡಿಸ್ಕೊಳ್ಳಲ್ಲ. ಇನ್ನೊಂದು ಸಿಲಿಂಡರ್ ಬಳಸ್ತಾ ಇದೀವಲ್ಲ, ಅದು ಮುಗಿಯಾಕೆ ಬಂದವಾಗ ನಾವು ಇನ್ನೊಂದನ್ನು ಬುಕ್ ಮಾಡಿದ್ರೆ ಆಯಿತು ಖಾಲಿ ಇರೋದನ್ನು ಅಂತೇಳಿ ಅವರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಆ ಥರದ ನಿರ್ಲಕ್ಷ್ಯವನ್ನು ಗ್ರಾಹಕರು ತೋರಬಾರ್ದು. ಯಾಕೆಂದರೆ ಸಿಲಿಂಡರ್ನ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ಪ್ಯಾನಿಕ್ ಆಗಿ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ. ಬುಕ್ಕಿಂಗ್ ತಗೊಳ್ತು ಅಂದ ಮೇಲೆ ಕೊಡೋದಕ್ಕೆ ಏಜೆನ್ಸಿಗಳ ಬಳಿಯೂ ಅಷ್ಟು ಸಿಲಿಂಡರ್ ಇರಬೇಕು. ಅವ್ರ ಹತ್ರ ಅಷ್ಟು ಸ್ಟಾಕ್ ಇರಲ್ಲ, ಅವ್ರಿಗೆ ಲಿಮಿಟೆಡ್ ಸ್ಟಾಕ್ ಬರ್ತಾ ಇರತ್ತೆ ಏಜೆನ್ಸಿಗಳಿಗೆ ಗೋಡೌನಿಂದ. ಸೊ ಅದು ಬಂದ ನಂತರವೇ ಅವ್ರು ನಿಮಗೆ ಕೊಡೋಕ್ಕಾಗೋದು. ಹಾಗಾಗಿ ನೀವು ಕೂಡ ಜಾಗ್ರತೆಯನ್ನು ವಹಿಸಬೇಕು, ಗ್ರಾಹಕರು ಕೂಡ. ಸದ್ಯ ಈಗ ಪ್ಯಾನಿಕ್ ಆಗಿರೋದ್ರಿಂದಲೇ ಒಂದೇ ದಿನ ಎಲ್ಲಿ 1,000 ಸಿಲಿಂಡರ್ಗಳು ಬರೋದು, ಎಲ್ಲಿ 9,000 ಒಂದೇ ದಿನ ಬುಕ್ ಆಗೋದು. 9,000 ಸಿಲಿಂಡರ್ಗಳು ಬುಕ್ ಆಗೋದಂದರೆ ಸುಮ್ಮನೆ ಮಾತಲ್ಲ. ಅದು 9,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಷ್ಟು ಸ್ಟಾಕ್ಗಳು ಏಜೆನ್ಸಿ ನಮ್ಮ ಬಳಿ ಇಲ್ಲ ಅಂತ ಹೇಳ್ತಾ ಇದೆ. ನಮಗೆ ಬಂದಿರುವ ಸಿಲಿಂಡರಲ್ಲಿ ಆದ್ಯತೆಯ ಮೇರೆಗೆ ಮೊದಲು ಬುಕ್ ಮಾಡಿದವರಿಗೆ ನಾವು ಮೊದಲು ಕೊಡ್ತಾ ಇದ್ದೀವಿ. ಇದೇ ಕಾರಣಕ್ಕೆ ಹಾವೇರಿಯಲ್ಲಿ ಈ ಥರ ಗ್ರಾಹಕರು ಗುಂಪು ಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್, ಈಗ ಮಾಮೂಲಿ ನಮಗೆ ಡೈಲಿ ಆನ್ ಬೇಸಿಸ್ 1,000ಕ್ಕಿಂತ 1,500 ಅಥವಾ 1,000 2,000 ಜನ ಬುಕ್ಕಿಂಗ್ ಮಾಡ್ತಿದ್ರು. ಪ್ರತಿನಿತ್ಯದಂಗೆ ನಮಗೆ 1,000 ಸಿಲಿಂಡರ್ ಅವೈಲೇಬಿಲಿಟಿ ಇರ್ತಿತ್ತು. ಈಗಿನ ದಿನಗಳಲ್ಲಿ ನಮಗೆ ಸುಮಾರು 9ರಿಂದ 10,000 ಜನ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಸಿಲಿಂಡರ್ ಪೂರೈಕೆ 1,000 ಆಗ್ತಾ ಇದೆ. ಮಿಕ್ಕಿದ 9,000 ಜನಕ್ಕೆ ನಾವು ಮೊದಲು ಬಂದವರಿಗೆ ಮೊದಲ ಆದ್ಯತೆಯ ಪ್ರಕಾರ ಅವರ ಕ್ಯಾಶ್ ಮೆಮೊ ಆಗಲಿ, ಬಿಲ್ಲನ್ನು ರಸೀತಿಯನ್ನು ಇದು ಮಾಡಿ ಅವರಿಗೆ ಸಿಲಿಂಡರ್ನ ಪೂರೈಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆವಿ ಬುಕ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹೌದು ಸರ್. ಈಗ ಗ್ರಾಮೀಣ ಜನಕ್ಕೆ ಏನು ಮಾಡಿದರೆ ಒಂದು ಮಿತಿ ಅಂತ ಮಾಡಿದ್ದಾರೆ. ಈಗ ಅರ್ಬನ್ ಲೆವೆಲಲ್ಲಿ 30 ದಿನ ಆದಮೇಲೆ ನಾವು ಬುಕ್ಕಿಂಗ್ ಮಾಡಬೇಕು. ಆಮೇಲೆ ಹಳ್ಳಿ ಪ್ರದೇಶದವರು 45 ದಿವಸ ಆದಮೇಲೆ ಬುಕ್ಕಿಂಗ್ ಮಾಡಬೇಕು. ಅಂದ್ರೆ ಲಾಸ್ಟ್ ಅವರು ಹಳೆಯ ಸಿಲಿಂಡರ್ ಪಡೆದ ಮೇಲೆ ಒಂದು ಸಿಲಿಂಡರ್ ಪಡೆದ ನಂತರ ಈಗ 1ನೇ ತಾರೀಕಿಗೆ ಸಿಲಿಂಡರ್ ತೊಗೊಂಡ್ರೆ ಮತ್ತೆ 30ನೇ ತಾರೀಕಿಗೆ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶ ಮಾಡಿದ್ದಾರೆ ಸರ್. ಜನರಿಗೆ ನಾವು ಆದಷ್ಟು ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಇದೆ, ಯಾವುದೂ ತೊಂದರೆ ಇಲ್ಲ, ನಿಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಬುಕ್ಕಿಂಗ್ ಮಾಡಿ, ಹಾಗೆ ಮಿತವಾಗಿ ಸಿಲಿಂಡರ್ನ ಬಳಸ್ರಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿಗೆ ಬಂದಂಗೆಲ್ಲ ಸಿಲಿಂಡರ್ ಕೊಡ್ತಾ ಇದ್ದೀವಿ ಸರ್. ಸ್ವಲ್ಪ ಜನ ಪ್ಯಾನಿಕ್ ಆಗಿ ಸ್ವಲ್ಪ ಭಯಭೀತರಾಗಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಬೇರೆ ಏನು ಸಮಸ್ಯೆ ಇಲ್ಲ ಸರ್.